ರಿಯಲ್ ಗೋಲ್ಡ್ ತಿನ್ನೋಣ ಈಗ. ವಾವ್ ಸಮೀರ್ ಅದು ಗೊತ್ತಿಲ್ಲ. ಆಂಟಿ ನಿಮ್ಗೆ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸ್ತೀನಿ ಬರ್ಡೇಗೆ ಅಂತ. ನಾ ಅಮ್ಮ ಹಿಡ್ಕೊಂಡ್ಬಿಟ್ಟವ್ರೆ. ನಮಸ್ಕಾರ. Okay, let's go. ಏನು ಎತ್ತ ಗಿಫ್ಟ್ ನೋಡಿ ಬೇಜಾರಾದ್ರೆ ಹೇಳ್ಬಿಡ್ತೀಯ. ಮನ್ಸು ಖುಷಿ ಬೇಕಾ? ಆರ್ಟಿಫಿಷಿಯಲ್ ಖುಷಿ ಕೊಡ್ತೀನಿ ಹೋಗ. ಅಲ್ಲ ಬಟ್ ಇಷ್ಟ ಆಗಿಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳ್ತೀಯ. ಅಷ್ಟೇ ಹೇಳ್ಬಿಡ್ತೀನಿ. ವಾಪಸ್ ತಗೊಂಡೋಗ್ ಇಟ್ಬಿಡ್ತೀಯಲ್ಲ, ತಗೊಂಡೋಗಲ್ಲ. ಮೇ ಬಿ ತಗೊಂಡೋಗ್ಬೋದೇನೋ. ಇಷ್ಟ ಆಗಿಲ್ಲ ಯಾಕೆ ತಗೊಂಡೋಗ್ತೀಯ? ಅದ್ ಬೇಕಲ್ಲ ಮಗ. ಯಾಕೆ ಇಷ್ಟ ಆಗಿಲ್ವಲ್ಲ ಮಗ? ಅಲ್ಲ ಮಗ ನಿನಗೆ ಬೇಜಾರಾಗುತ್ತಲ್ಲ. ನನಗೆ ನೀನ್ ಬೇಜಾರು ಹೇಳ್ಬಿಟ್ಟು ಮಾಡ್ತೀಯಲ್ಲ ಇಷ್ಟ ಆಗಿಲ್ಲ ಅಂತ. ಇನ್ನೇ ನೀನ್ ಬೇಜಾರ್ ಬಗ್ಗೆ ಯೋಚನೆ ಮಾಡೋದು. ಬೇಜಾರಾಯ್ತು ಅಂತ ಹೇಳೋದೇ ಇಲ್ಲ ಬಿಡ, ತಗೊಂಡೋಗ್ತೀನಿ. ನಾಚಿಕೆ ಇದೆ. ವೇಸ್ ನೀನ್ ಏನ್ ತಂದಿದ್ಯಾ? ಬಟ್ಟೆ ತಂದಿದ್ಯಾ, ಶೂಸ್ ತಂದಿದ್ಯಾ ಅಂತೆಲ್ಲ ಕೇಳ್ತವನೆ. ನನಗೆ ಟೆನ್ಷನ್ ಆಗ್ತಿದೆ ಇಲ್ಲಿ. ಟೆನ್ಷನ್ ಆಗ್ತಾ ಇದೆ ನನಗೆ ಇಲ್ಲಿ. ಇವ್ನ್ ಗಿಫ್ಟ್ ಏನು ಅಂತ ಕೇಳ್ತಾ ಇದ್ದೆ. ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ತಗೊಂಡೋಗ್ತೀನಿ ಮಗ. ತಗೊಂಡ್ ಹೋಗ್ತೀಯ ಬಟ್ ಬೇಜಾರ್ ಮಾಡ್ಬೇಡ ನನಗೆ. ಏನೋ ಇದಾ ಅಯ್ಯೋ ಇದನ್ ತರಕ್ ನಾನು ಇಲ್ಲಿವರೆಗೂ ಬಂದ ಅನ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ನನಗೆ. ಗಾಯ್ಸ್ 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 ಏನು ಗಿಫ್ಟ್ ಇದೆ ನೋಡಿದ್ರೆ ಗಿಫ್ಟ್ ಒಳಗೆ ಏನಿದೆ ನೋಡಿಲ್ವಲ್ಲ? ಲಾಸ್ಟ್ ಇಯರ್ ಕೊಟ್ಟಿದ್ದೆ ಯಾರಿಗೋ ಕೊಡಕ್ಕೆ. ಪಾಪ ನಾನು ಕೊಡ್ಬೇಕು ಅನ್ಕೊಂಡಿದ್ದೆ. ಒಬ್ಳು ಅನ್ಕೊಂಡೆ ಕೊಡ್ತೀನಿ ವೇಟ್. ನಮ್ಮ ಅಲ್ಲ ನಿಮಿಷ 1 ಲಕ್ಷ ಕೊಡ್ತೀನಿ ಅಂತೇಳಿ ಗಿಫ್ಟ್ ಕೊಡ್ತೀನಿ ಅಂತೇಳಿ ಒಬ್ಬ ಪ್ರಾಮಿಸ್ ಮಾಡ್ದ, ಅದನ್ನು ಕೊಟ್ಟಿಲ್ಲ. ನಮ್ಮ ಬರ್ಡೇಗೆ ಬಂದು ಸರಿಯಾಗಿ ತಿಂದು ಗಿಫ್ಟ್ ಕೊಡ್ತೀನಿ ಅಂದ. ಅದಕ್ಕೆ ಹೆಣ್ಣು ಕೊಡ್ಸ್ಕೊಂಡು ತಿಂತೀನಿ ನಾನು. ಎಷ್ಟು ಬೈಸ್ಕೊಂಡ್ ಸಣ್ಣ ಅಮ್ಮಂಗೆ ಬರ್ಡೇ ದಿನ ಪ್ರಾಮಿಸ್ ಮಾಡ್ಬಿಟ್ಟವನೆ, ಆಂಟಿ ನಿಮ್ಗೆ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸ್ತೀನಿ ಬರ್ಡೇಗೆ ಅಂತ. ನಾ ಅಮ್ಮ ಹಿಡ್ಕೊಂಡ್ಬಿಟ್ಟವ್ರೆ. ಪ್ಲೀಸ್ ಒಂದು ಅರ್ಧ ಟೈಮ್ ಕೊಡಪ್ಪ, ನಾನು ಹೋಗಿ ತಗೊಂಡ್ಬಂದು. ನಡಿ ಹೋಗು. ಇಲ್ಲ ಅನ್ಬೇಕಾ? ಹೋಗು ಪಾಪ. ಕಾರ್ಕಿ ಬೇಡ, ಬೈಕಲ್ಲಿ ಹೋಗಿ ಬಂದ್ಬಿಡು. ಬೈಕ್ ಡ್ಯೂಕಲ್ಲ. ಸರಿ ಆಯ್ತು. ಕಾರ್ಕಿ ಎತ್ಕೋ. ಅದೆಷ್ಟೋದಾರು ಆಗ್ಲಿ ಮಗ. ಮೇರಾ ಕಸಮ್ ದಿಲಾತು. ಚಲ್ ರೇ ಬಾಬಾ, ದಿಲಾಕತ್ತೆ ಚಲ್ ರೇ ಬಾಬಾ. ಕಾರ್ಕಿ ತಂದು ಕೊಟ್ಬಿಟ್ಟ. ಕಾರಲ್ಲಿ ಡೀಸೆಲ್ ಇಲ್ಲ ಅನ್ನಲ್ಲ. ಇದೆ ಫುಲ್ ಹಾಕ್ಸಿದ್ದೀನಿ. ಪ್ರಜ್ಞೆನೇ ಇಲ್ಲ ಅವ್ನಿಗೆ. ಏನಾಗಿದೆ ಅವನಿಗೆ? ಪ್ರಾಬ್ಲಮ್ ಇದೆ ಏನಾದ್ರು ಅವನಿಗೆ? ನನಗೆ ಕೊಡ್ತೀನಿ ಬಾರು. ನಡಿ ತುಂಬ್ಕೊಂಬರೋಣ ಅಂತ. ರಿಯಾಲಿಟಿ ಅಲ್ಲ, ಮನೋರಂಜನೆ ಅಷ್ಟೇ ಇದು. ಹೌದಾ? ಸರಿ ಆಯ್ತು, ಮುಗಿಸ್ಬಿಡು ಬಾಬಾ. ಇಷ್ಟು ಯಾಕೆ ಕಾಯ್ತಾ ಇದೆಯಾ? ಅದು ಹೇಳಿ ಅಂತ ಅಲ್ಲ, ಅದು ಹೇಳಿ ಅಂತ ಕಾಯ್ತಿರೋ ತರ ಇದೆ. ಅದು ಮುಗಿಸೋಣ ಅಂದ್ರೆ ನಿನ್ ಕಮಿಟ್ಮೆಂಟ್ಸ್ ಇರುತ್ತಲ್ಲ. ಇಲ್ಲ ನಂದೇನು ಪ್ರಾಬ್ಲಮ್ ಇಲ್ಲ ಮಗ, ನಾನು ಫುಲ್ ಡೇ ಫ್ರೀ ಇದೀನಿ ಇವತ್ತು. ನಾನು ಫ್ರೀ ಇಲ್ಲ. ಅದು ಮುಗಿಸ್ಕೊಂಡ್ಬಿಡು ಮತ್ತೆ ಬೇಗ ಹೋಗ್ಬಿಟ್ಟು. ನಮ್ಮ ಗಿಫ್ಟ್ ಕೊಡ್ಸ್ಬಿಡು ಬಂದ್ಬಿಡು. ಅಲ್ಲ ರೆಡಿ ಆಗವ್ರೆ ಮಗ, ಜುಟ್ಟಾಕೊಂಡ್ಬಿಟ್ಟು ರೆಡಿಯಾಗಿ. ನಮಸ್ಕಾರ. ಯಾಕಾದ್ರೂ ಬರ್ತಡೇ ಬಂತು ಅಂತೀಯಲ್ಲ ಅಂಟಿ. ನಾನು ಇವಾಗ ಕೊಡ್ಸೇ ಹೋಗ್ತೀನಿ ಅಂಟಿ. ಇವತ್ತು ನಾನು ಕೊಡಿಸ್ತೀನಿ ಇವತ್ತು. ಕೊಡ್ಸ್ಲೇಬೇಕು. ಇವತ್ತು ಕ್ಲಿಯರ್ ಮಾಡಿ 1 ಲಕ್ಷ. ನಂದು ಅಮ್ಮ ಗಿಫ್ಟ್ ಎರಡು ಕ್ಲಿಯರ್ ಮಾಡಿ ಹೋಗ್ಬಿಡಿ ಇವತ್ತು. ಯಾವ್ದು 1 ಲಕ್ಷನಾ? 1 ಲಕ್ಷದ ಹೊಸ ವರ್ಷಕ್ಕೆ. ಸರಿ ಆಯ್ತು, ಬನ್ನಿ. ಎಲ್ಲಾರ್ ಗಿಫ್ಟ್ಸು ರೆಡಿ ಇಟ್ಟಿದ್ದೀವಿ ಇಲ್ಲಿ, ಬನ್ನಿ. ಪಾಪ ಕಷ್ಟ ಅಂದಾಕ ಓಡ್ ಬಂದೆ. ಇಲ್ಲ ನೀನ್ ಬೇರೆ ಏನು ಹೇಳ್ದಲ್ಲ. ಅವತ್ತಿಗೆ ಕಷ್ಟ ಆಗತ್ತೆ ಬಾ. ಇವಾಗ ಗಿಫ್ಟ್ ಯಾರಿಗೆ? ಅವನ್ಗ ನಿನ್ಗ? ನೀನ್ ಗಿಫ್ಟ್ ತಂದಿದ್ಯಾ? ಯಾರಾದ್ರೂ ಆಗ್ಲಿ ಅವ್ನಿನ್ ಕೇಳಿ. ಅಲ್ಲ ನೀನ್ ಸಮೀರ ಗಿಫ್ಟ್ ತಂದಿದ್ಯಾ ಇವಾಗ? ಏನನ್ನ ಕೇಳಿ? ಅವನು ಗಿಫ್ಟ್ ತಂದಿಲ್ಲ, ನಾನು UPI ತಂದಿದ್ದೀನಿ. ಕೇಳಿ ಅವನು ನೋಡಿ ಸಾಕಾಗ್ಬಿಟ್ಟಿದೆ. ಅವನೇನು ಹೇಳ್ತಾನೆ ಗೊತ್ತಾ? ಅವನು ಸೀರಿಯಸ್ ಆಗಿ ಕೇಳಲ್ಲ, ಅದಕ್ಕೆ ಸುಮ್ಮನೆ ಇದೀನಿ. ಸೀರಿಯಸ್ ಆಗಿ ಅವತಾರ ಕೇಳಿ ಅವಾಗ ಕೊಡ್ತೀನಿ ಅಂತ. ನಿನ್ ಪ್ರಕಾರ ಸೀರಿಯಸ್ ಗೈಸ್ ಇವನು ಒಂದೊಂದಲ್ಲ ನನಗೆ. ಸೊ ಫಸ್ಟ್ ಗಿಫ್ಟ್ ನಮ್ಮ ಎಪಿಕ್ ಪ್ರವೀಣ್ ಅವ್ರಿಗೆ ಕೊಡೋಣ ಅಂತ. ಮಾಮ್ ಪಪ್ಪ ಬೇಗ ಬನ್ನಿ. ಸೋನು ಮಗ, ಏನ್ ಮಗ ಒಂದು ದೊಡ್ಡ ಏನು ಹಿಂಗನ್ಬಿಟ್ಟೆ? ಮೈಕ ತಂದು ಕೊಟ್ಟಿಲ್ಲ. ಕಾಂದಾನೆ ರೆಡಿ ಆಗಿ. ಎಲ್ಲ ಏನ್ ಅನ್ಕೊಳ್ತೀರ ಅವ್ರಿಗೆ ಫಸ್ಟ್ ಅಂತ ಹೇಳಿ. ನಿಮಿಷ ನೀನ್ ಬಳೆ ಕೊಡ್ಸೋದು ಪರವಾಗಿಲ್ಲ ಕಣ. ನೀನ್ ಕೊಡ್ಸೋದು ಪರವಾಗಿಲ್ಲ. ನಮ್ಮ 10,000 ರೂಪಾಯಿ ಖರ್ಚು, 1 ಲಕ್ಷ ಬೇಡ. ನಿಮ್ಮ ಕೈಯಾರ ಕೊಡಿ ನ್ಯೂ ಇಯರ್ ಗಿಫ್ಟ್. ದೊಡ್ಡ ಗಿಫ್ಟ್ ಅಂದಲ್ಲ, ಅವ್ನ ಮನ್ಸು ದೊಡ್ಡ ತಂದಿದ್ದು ಮಗ. ನನಗ್ ಬಜೆಟ್ ಪ್ರಕಾರ ದೊಡ್ಡದು. ಪ್ಯಾಕೆಟ್ ನೋಡ್ಬೇಡ, ಒಳಗನ್ ನೋಡು, ಒಳಗಿರೋ ಬ್ರ್ಯಾಂಡ್ ನೋಡು. ಕೊಡ್ತಿದ್ಯಲ್ಲ ಬಟ್ಟೆ ಟವರ್ ತಂದ್ಬಿಡ್ತೀನಿ. ಮನೆಗೆ ಯಾರಿಗೋ ಪ್ರಾಮಿಸ್ ಮಾಡಿದ್ರೆ ಮುಗಿತೀನಿ ಅಷ್ಟೇ ಸತ್ತೆ ಅಂತ ಕೊಡ್ಸೋರ್ಗು ಬಿಡಲ್ಲ. ಅದು ಯಾರಿಗೆ ಪಾರ್ಟಿ ಪ್ರಾಮಿಸ್ ಮಾಡಿದ್ಯಾ ನೀನು? ಮಗ ನನಗ್ ಪ್ರಾಮಿಸ್ ಮಾಡಿದೆ, ನಾನು ಬಿಟ್ಟೆ ತಾನೆ. ನೀನ್ ಯಾರಿಗ್ ಪ್ರಾಮಿಸ್ ಮಾಡಿದ್ರೆ ನೀನ್ ಬಿಟ್ಟಿಲ್ಲ, ಪೋಸ್ಟ್ ಪೋನ್ ಮಾಡಿದ್ಯಾ?
ನೆನಪಿರ್ಲಿ. ಒಟ್ನಲ್ಲಿ ಕೊಡ್ತೀಯಾ ಮಗ ಯಾಕೆ ಹೇಳು, ಎಲ್ಲಾ ಮನೆ ರಕ್ತ ಒಂದು ನೀನು ಒಂದೇ ಅಲ್ವಾ ಮಗ. ಡೈಲಾಗ್ ಮಾತ್ರ ಸಕ್ಕದಾಗಿ ಹೊಡಿತೆ ಕಣ. ಬನ್ನಿ ಈಗ ಗಿಫ್ಟ್ ಎಪಿಕ್ ಪ್ರವೀಣ್ ಅವ್ರ ಗಿಫ್ಟ್ ಓಪನ್ ಮಾಡ್ತಾನ. ಈ ತರದ ಶರ್ಟ್ ತುಂಬಾ ಚೆನ್ನಾಗಿದೆ, ಎಲ್ ತಗೊಂಡ್ರಿ? ಬನ್ನಿ, ಇದೆಲ್ಲ ನಮ್ಮ ಅಮ್ಮನ ಹಳೆ ಸೀರೆ. ಎಪಿಕ್ ಪ್ರವೀಣ್ ಬನ್ನಿ, ಇಲ್ಲಿ ಬನ್ನಿ ಕೂತ್ಕೊಳ್ಳಿ. ನೀವು ಗೆಸ್ಟ್, ನೀವು ಸೈಡ್ ಗಿಫ್ಟ್ ಹಿಡಿದ್ರೆ ಹೆಂಗ್ ಅನಿಸ್ತಾ ಇದೆ? ಹೆಂಗ್ ಅನಿಸ್ತಾ ಇದೆ? ಆಂಟಿ ಬರ್ತಿದ್ದೀನಿ ಆಂಟಿ. ಚೆನ್ನಾಗಿದೆ ಮಗ, ನಾನು ಹೇಳಿದೆ ಒಂದು ತಂದಿದ್ದೆ ಒಂದು ಅಲ್ವೇನೋ. ನಾನೇನೋ ಒಂದು ಸೆಲೆಕ್ಟ್ ಮಾಡಿದೀನಿ, ಬೇಡ ಅಂದಲ್ಲ ಇವನು ಬೇಡ ಅಂದ ಆ ಗಿಫ್ಟ್ ನಾನು ತಂದಿದ್ದು. ಅದಕ್ಕೆ ಇದನ್ನ ತಂದೆ. ಹಿಂಗ ಇಲ್ಲ ಹಿಂಗೆ ಟೈಮ್ ಸರಿ ಇಲ್ಲ ಅಂತ ವಾಸ್ ತಂದಿರ್ಬೋದಾ? ಟೈಮ್ ಸರಿ ಇಲ್ಲ ಅಂತ ಇವನು ನಾನು ಜಾಸ್ತಿ ಟೈಮ್ ಕೊಟ್ಬಿಟ್ಟಿದ್ದೀನಿ ಯೋಚನೆ ಮಾಡಕ್ಕೆ, ಕೈ ಗಿಫ್ಟ್ ಕೊಟ್ಬಿಟ್ಟು. ಅವಾಗ ಆಂಟಿ ಮುಟ್ ನೋಡಿ ಹೇಳ್ಬಿಡ್ತೀನಿ ಆಂಟಿ ಅವ್ರ ಗಂಡ ಅಂತ. ಏನೀಗ ಹೇಳು ನೋಡೋಣ. ಏನು ಇರ್ಲಿ ಬೇಡ, ಸೀಕ್ರೆಟ್ ಆಗಿರ್ಲಿ ಯಾಕೆ. ಹೇಳು ನೋಡೋಣ. ಸರಿ ಅದ್ರಲ್ಲಿ ಯಾವ ಬಾಕ್ಸ್ ಬೇಕು ನಿಮ್ಗೆ? ಅದ್ರಲ್ಲಿ ಏನ್ ಬೇಡ, ಇದೇ ಹೊರ್ತು ಅನಿಸ್ತು. ಇದೇ ಹೊರ್ತು ಅನಿಸ್ತು. ಓಕೆ ಗೈಸ್, ಫೈನಲಿ ಈಗ ನಮ್ಮ ಎಪಿಕ್ ಪ್ರವೀಣ್ ಅವರ ಗಿಫ್ಟ್ ನ ಓಪನ್ ಮಾಡ್ತಾ ಇದಾರೆ. ನ್ಯೂ ಇಯರ್ ಗಿಫ್ಟ್ ಏನಿರ್ಬೋದು ಎಪಿಕ್ ಅವ್ರ ನನ್ನ ಇದ್ರಲ್ಲಿ? ಎಕ್ಸ್ಪ್ರೆಷನ್ ಪ್ರಕಾರ ಯಾವ್ದೋ ಒಂದು ಬ್ರಾಂಡೆಡ್ ಥಿಂಗ್ ಇರ್ಬೋದು. ಹಾ, ಬಟ್ ನೋಡೋಣ, ನನಗೊಂದೊಂದ್ಸತಿ ಈ ತರ ಗಿಫ್ಟ್ ಗಳು ತೆಗ್ಸಿ ಕಲ್ ಕೊಟ್ಟಿರೋದು ಉಂಟು ಎಷ್ಟೊಂದು. ಇದು ಹಂಗೆ ಇರ್ಬೋದೇನೋ, ನೋಡೋಣ ಓಪನ್ ಮಾಡೋಣ. ಆಮೇಲೆ ಆ ವಿಶ್ವಾಸ ಏನು ನಿನಗೆ? ಎಪಿಕ್ ಅಂತ ಬರ್ತೀವಿ ನೋಡಿ ಗಿಫ್ಟ್ ಮೇಲೆ. ಹಾ, ತೆಗಿ ಪ್ರವೀಣ. ಇರ್ಬೋದು ಅಕ್ಕ. ವಾವ್, ಕಲರ್ ಚೆನ್ನಾಗಿದೆ, ಬ್ಲೂ ಕಲರು. ಓ ವಾವ್, ಪರ್ಫ್ಯೂಮ್. ತೆಗಿ ಸ್ವಲ್ಪ ಹೊರಟು. ಜ್ವರ ನೋಡೋಣ ಫಾರ್ ಹಿಮ್ ಅಂತೆ, ನಿಂಗಲ್ಲ ಅದು. ಪರ್ಫ್ಯೂಮ್ ಅಂತೇಳಿ ಒಂದು ಕೊಟ್ಟ ನನಗೆ, ಯಾಕಾದ್ರೂ ಅದು ತನ್ನು ಅನ್ನೋ ತರ. ಸೀಲ್ ಓಪನ್ ಆಗಿದೆ. ಸೆಕೆಂಡ್ಸಾ? ಇದೆ ಇದೆ ಅಂತೆ. ಪರ್ಫ್ಯೂಮ್ ಹಾಕಲ್ಲ, ಇದೆ ಬೇಕಾಗಿರ್ಲಿಲ್ಲ ಅನ್ನೋ ತರ. ವಾವ್, ನೈಸ್ ಮಗ, ವೆರಿ ನೈಸ್ ಅಂಡ್ ಆನೆಸ್ಟ್ಲಿ ಲವ್ ಯು. ಮನ್ಸಲ್ಲಿ ಎಷ್ಟು ಬೇಜಾರು. ಝಾರಾ ಪರ್ಫ್ಯೂಮ್ ತಂತಿದ್ದೀನಿ ಮಗನೇ. ಮಗ ಇರ್ಲಿ, ನೈಸ್, ಸೂಪರ್ ಕಣ. ಇರ್ಲಿಲ್ಲ ಗೈಸ್, ನೆಕ್ಸ್ಟ್ ಇಯರ್ ಗಿಫ್ಟ್ ಇಂದ ಇವ್ನು ಲಿಸ್ಟ್ ಅಲ್ಲೇ ಇರಲ್ಲ ಗೈಸ್. ನಂದು ಲಾಸ್ಟ್ ಅಲ್ಲೂ ಹಾಕಲ್ಲ ಇವನ್ನ ನಾನು. ಸೂಪರ್ ಫೀಲಿಂಗ್ ಎಕ್ಸೈಟೆಡ್. ಇನ್ಮೇಲಿಂದ ಫುಲ್ ಮಗ ಅದೇ ಮಾಡಲ್ಲ. ನೋಡ್ ಮಗ ಹೆಂಗಿದೆ ಅಂತ. ನಿಂಗೆ ಪಾಪ ಹಿಂಗಂತ ನೋಡೋಣ, ಹಿಂಗಾಗಿ ಇದು ನನ್ಗೆ, ಅದ್ ನಿನ್ಗೆ. ಅದು ಹಿಮ್ಮೆ ಅಂತಾನೆ ಇದೆಯಲ್ಲ. ಹೌದೌದು. ಇವಾಗ ನಮ್ಗೆಲ್ರಿಗೂ ಗೊತ್ತೇ ಇಲ್ಲ, ಖಾಲಿ ಮಾಡ್ಸೋಪ್ತೀಯ. ಅಲ್ಲ, ನಿನ್ ಕೈಗೆ ಹಾಕೊಂಡು ಸ್ವಲ್ಪ ಸ್ಮೆಲ್ ತೋರ್ಸು ಎಲ್ರಿಗೂ ಹೆಂಗಿದೆ ಅಂತ. ಎಲ್ಲಿ ತೋರ್ಸು? ಅಯ್ಯೋ, ನಮ್ಗೊಂದ್ಸಲ ಖಾಲಿ ಮಾಡ್ತೇನೋ? ನನ್ನ ಬಟ್ಟೆಗೆ ಒಂದ್ಸಲ ಹೊಡ್ಬಿಟ್ಟು ಮಗ. ಎಕ್ಸ್ಪೆನ್ಸಿವ್ ಇಡೋ. ಜಾರಲ್ಲಪ್ಪ, ಜಾರ ಅಂತ. ನನ್ ಗಿಫ್ಟ್ ಸೆಷನ್ ಮುಗೀತು, ನಂದು ಆಯ್ತು. ನಂಗೆ ತುಂಬಾ ಖುಷಿ ಆಯ್ತು. ಇನ್ಮೇಲಿಂದ ಸೆಂಡ್ ಹಾಕೋತೀನಿ. ಥ್ಯಾಂಕ್ ಯು ಮಗ. ಥ್ಯಾಂಕ್ ಯು. ಈ ವರ್ಷ ಜೊತೆಗಿದ್ದಕ್ಕೆ ಎಷ್ಟು 10 ವರ್ಷ ಅಂದಾಯ್ತು, 15 ವರ್ಷದಿಂದ ಇದೆಯಾ. ಬಟ್ ಈ ವರ್ಷ ತುಂಬಾ ಜಾಸ್ತಿ ನಾಮ ಹಾಕಿದೆ ನನಗೆ. ಥ್ಯಾಂಕ್ ಯು. ನಾನು ಮಗ, ನಾನು ಈ ವರ್ಷ ಕೇಳು, ಕರೆದು ಅವಮಾನ ಮಾಡ್ತಿದ್ದೀರಾ. ಈ ವರ್ಷ ಫ್ರೆಂಡ್ಶಿಪ್ ಎಂಡ್ ಮಾಡೋದಿತ್ತು. ಗಿಫ್ಟ್ ಕೊಟ್ಟಿನ ಫ್ರೆಂಡ್ಶಿಪ್ ಹಲವಾಗಿ ಇಟ್ಟಿದ್ದೀನಿ. ಯಾಕೆ ಅಂದ್ರೆ ಬರ್ಬೇಕಾಗಿರೋದು ಇನ್ನು ಬರ್ತಿಲ್ವಲ್ಲ, ಅದು ಬರೋವರ್ಗಾದ್ರೂ ಫ್ರೆಂಡ್ಶಿಪ್ ಇರ್ಲಿ ಅಂತ. ಆಯ್ತಾ ಮಗ, ನಿನ್ ಫ್ರೆಂಡ್ಶಿಪ್ ಉದ್ದೇಶ ಇದು ಅಂತ ಹೇಳಿದ್ರೆ ಸೆಂಟ್ ಪಾರ್ಸಲ್ ಕಳ್ಸ್ಬಿಡು ಅಂತಿದ್ದೆ ಕಣ. ಓಕೆ ಗೈಸ್, ಖುಷಿ ಆಯ್ತಾ ಮಗ? ಖುಷಿ ಆಯ್ತು ಮಗ. ಪಕ್ಕನಾ? ನಾನು ಬೇರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದ. ಮೇ ಬಿ ಎಸ್ ಇರ್ಬೋದೇನೋ. ಫೋನ್ ಮಾಡಿ ಶೂ ಸೈಜ್ ಏನು, ಯಾವ ಬ್ರ್ಯಾಂಡ್ ಬೇಕು ನಿಮ್ಗೆ, ಯಾವ್ದು? ನಾನು ಬೇಕಾ ಅವನ್ಗೆ ಅಂತ ಅಡಿಡಾಸ್ ಶೂಸ್ ತಗೊಂಡೆ. ಅವನು ಶೂಸ್ ಎಲ್ಲ ತುಂಬಾ ಇದೆ ನನ್ನ ಹತ್ರ ಅಂತ. ಸ್ಲಿಪ್ಪರ್ ಬೇಕು, ಸ್ಲಿಪ್ಪರು ತುಂಬಾ ಇದೆ ಅಂದ. ಆಯ್ತು, ಇನ್ ವಾಸನೆ ಬರ್ದೇ ಇರ್ಲಿ ಅಂತ ಒಳ್ಳೆ ಪರ್ಫ್ಯೂಮ್ ತಗೊಂಡೆ. ಪರ್ಫ್ಯೂಮ್ ತಗೋ ಅಂತಾನೆ ಅದಕ್ಕೆ ತಗೊಂಡೆ ಮಗ. ತಗೊಂಡಿದ್ದೀನಿ, ನಾನು ಮನೇಲಿದೆ. ಥ್ಯಾಂಕ್ ಯು. ಓಕೆ ಗೈಸ್, ನೆಕ್ಸ್ಟ್ ಈಗ ಕೇಕ್ ಕಟ್ ಮಾಡ್ಬೇಕಾದ್ರೆ ಎಲ್ರು ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ವಿ. ಇವಾಗ ಎಪಿಕ್ ಪ್ರವೀಣ್ ಹೊರಟಿದ್ದಾನೆ, ಅದಕ್ಕೇನೆ ಅವನು ನೈಟ್ ಪಾರ್ಟಿ ಇವತ್ತು 12 o'clock ಪಾರ್ಟಿ. ಸೊ ಈಗ ಹೊರಟಿದ್ದಾನೆ. ಅದಾದ್ಮೇಲೆ ಎಲ್ರು ಬಂದ್ಮೇಲೆ ಅವ್ರವ್ರ ಗಿಫ್ಟ್ ನ ಕೊಡೋಣ. ಇಟ್ಕೋ ಗೈಸ್. ಸೊ ಈಗ ಎಲ್ರು ಗಿಫ್ಟ್ ಇವಾಗಲೇ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದೀನಿ. ಐ ನೋ ಆಗ್ಲೇ ಒಂದು ಇವಾಗ ಮತ್ತೆ ಒಂದು ಹೇಳಿದ್ದೀನಿ ಅಂತ ಈಗ ಎಲ್ರು ಗಿಫ್ಟ್ ಕೊಟ್ಬಿಟ್ಟು ಗೈಸ್, ನೆಕ್ಸ್ಟ್ ಗಿಫ್ಟ್ ನಮ್ಮ ಅಮ್ಮ ಕೊಟ್ಬಿಡೋಣ. ಸೋಫಾ ಮೇಲೆ ಕುತ್ಕೊಂಡ್ಬಿಡೋಣ ಬನ್ನಿ, ಇಲ್ಲಿ ಬೇಡ ಗೈಸ್. ನಮ್ಮ ಅವ್ರ ಗಿಫ್ಟ್ ನ ಅದ್ರಲ್ಲಿ ಹುಡುಕೊಳ್ಳಿ. ಅವ್ರೆ ಸೋನು ಸೈಡ್ ಬಾ, ಅವ್ರ ಗಿಫ್ಟ್ ಹುಡುಕೊಳ್ಳಿ.
ಮಾಮ್ ಇಲ್ಲಿ ಮಾಮ್ ಗೈಸ್ ಮಾಮ್ ಏನಿರ್ಬೋದು ಅಪ್ಪ ಏನಿರ್ಬೋದು ಅಂತ ಇದೆ. ಇನ್ನೊಂದ್ ಕೈ ಬಳೆ ಇರ್ಬೋದು. ಯಾರು ನೀನ್ ತಂದಿದ್ದ? ಅಲ್ಲ ಏನಿರ್ಬೋದು ಗಿಫ್ಟ್ ಯಾರು ಕೊಡ್ತಿರೋದು? ಏನಿರ್ಬೋದು ಅಲ್ಲ ನೋಡ್ಬಿಟ್ಟು ಹೇಳಕ್ ನೀವೇ ಬೇಕಾ? ಏನು ಶೂನಾ? ತೆಗೀರಿ ನೋಡೋಣ. ಯಾವಪ್ಪ? ಆದಿದಾಸ್ ಅಂತೆ. ಏನದು? ಆದಿದಾಸ್. ಅಭಿಬಾಸ್ ಅಂದಿಲ್ವಲ್ಲ, ಖುಷಿ ಆಯ್ತು ನನಗೆ. ಗೈಸ್ ನಮ್ಮ ಜಿಮ್ಗೆ ಹೋಗ್ಬೇಕು. ಬಾಕ್ಸ್ ನೋಡಿ ಬ್ಲಾಗ್ ಕಾಣಿಸಿಲ್ಲ ಅದು. ಗೈಸ್. ಸೊ ನಾಳೆಯಿಂದ ನಮ್ಮ ಅಮ್ಮ ವಾಕಿಂಗ್ ಮಾಡ್ತಾರೆ ಅಂಡ್ ಇಡೀ ವರ್ಷ ಫಿಟ್ ಆಗಿರ್ಬೇಕು ಅಂತ ಗೋಲ್ ಇಟ್ಕೊಂಡು ಅವ್ರು ಯೂಸ್ ಆಗ್ಲಿ ಅಂತ ತಂದಿರೋದು. ಆಯ್ತಾ? ನನ್ನ ಸೈಜ್ ಆಯ್ತು. ಯಾವಾಗ್ಲೂ ನೋಡಿ, ಟ್ರೈ ಮಾಡಿ ನೋಡಿ. ಸಣ್ಣ ಆಗೋಕ್ಕೂ ಕಾಲ್ ಇದಾಗಕ್ಕೂ ಏನು ಸಣ್ಣ ಆಗೋಕ್ಕೂ ಅದು ನಮ್ಮ ಅಮ್ಮ ಒದ್ದಾಡ್ತಿರೋದು ನೋಡ್ರೆ ನಂಗೆ ಭಯ ಆಗ್ತಿದೆ. ಸಾಕ್ಸ್ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ. ಆಗುತ್ತಾ? ಟೈಟ್ ಇದೆಯಾ? ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ. ಇವರೇ ಈ ಚಪ್ಪಲಿ ಅಂಗಡಿ ಅವ್ರ ತರ ಪ್ರಮೋಷನ್ ಮಾಡ್ತಾವ್ರೆ. ಅವ್ರು ದೊಡ್ಡದಾಗಿದೆ, ನೀರಲ್ಲಿ ಹಾಕಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಟೈಟ್ ಇದೆಯಾ? ಐ ವಾಸ್ ಮಿಸ್ಸಿಂಗ್ ಫಾರ್ ವಾಕಿಂಗ್. ವಾಕಿಂಗ್ ಹೋಗಕ್ಕೆ. ನಿಮ್ ಇಂಗ್ಲಿಷು ಐ ವಾಸ್ ಮಿಸ್ಸಿಂಗ್ ಫಾರ್ ವಾಕಿಂಗ್ ಅಂತೆ. ಐ ವಾಸ್ ಮಿಸ್ಸಿಂಗ್ ದಿ ಶೂಸ್ ಫಾರ್ ವಾಕಿಂಗ್. ಇನ್ನೊಂದು ಕೆಳಗೆ ಹೆಂಗ್ ಹಾಕೊಳ್ಳೋದು ಹಾಗಲ್ವೇ? ಓ ಕರೆಕ್ಟ್. ಓಕೆ, ನೆಕ್ಸ್ಟ್ ನಮ್ಮ ಟುಮ್ ಗಿಫ್ಟ್. ಟುಮ್ದು ನೀವೆಲ್ಲ ನೋಡಿದ್ದೀರಾ ಬ್ಲಾಗ್ ಅಲ್ಲಿ ನಿನ್ನೆ, ಬಟ್ ಸ್ಟಿಲ್ ಮತ್ತೆ ಒಂದ್ಸರಿ ಓಪನ್ ಮಾಡ್ತಾನೆ. ಏನಿರ್ಬೋದು? ಸೋನು ಆಮೇಲೆ ಇನ್ನೊಂದು ಗೈಸ್, ಎಲ್ಲಾರ್ ಗಿಫ್ಟ್ ನಾನ್ ಸೆಲೆಕ್ಟ್ ಮಾಡಿದ್ರೆ ಇವನ್ ಗಿಫ್ಟ್ ಮಾತ್ರ ಅವನೇ ಸೆಲೆಕ್ಟ್ ಮಾಡಿರೋದು. ಹಾಗಾದ್ರೆ ಏನಿರ್ಬೋದು? ಚೀಟಿಂಗ್. ಚೀಟಿಂಗ್ ಅಲ್ಲ ನನಗೆ ಏನ್ ಬೇಕಾದ್ ತಗೊಂಡೆ ಅಲ್ಲಿದ್ದೆ ನಾನು. ಹಾಗಾದ್ರೆ ನಮ್ಗೂ ಕರ್ಕೊಂಡೋಗ್ಬೇಕಾಗಿತ್ತು, ನಾವು ಖುಷಿ ಇಲ್ವಾ ನಿಮ್ಗೆ ತಂದ್ಕೊಟ್ಟಲ್ಲ ಮಗ ಅಂತ, ಅದ್ರಲ್ಲಿ ಇದೇ ಬೇಕು ಅದೇ ಬೇಕಂತಾರೆ. ಸೆಲ್ಫಿಶ್ ನನ್ ಮಗ ನೀನ್. ಮತ್ತೆ ನೀನ್ ಹೆಂಗ್ ಮಾಡ್ಕೊಂಡ್ಬಿಟ್ಟವ? ಅಮ್ಮ ನಾನು ಕರ್ಕೊಂಡೋಗಿ ಏನ್ ಬೇಕು ತಗೊಳ್ಳೋ ಅಂತ ತಗೊಂಡೆ. ಸೆಲ್ಫಿಶ್ ಅಮ್ಮ, ಸೆಲ್ಫಿಶ್ ರಿಂಗ್ ಕೊಡ್ಸದ್ನಲ್ಲ ಬರ್ಡೇಗೆ. ಪದೇ ಪದೇ ಹೇಳ್ಬಿಡ, ಹರ್ಟ್ ಆಗುತ್ತೆ. ಇನ್ನು ಕ್ಲಿಯರ್ ಮಾಡ್ಬೇಕು ಅಂತೆ. ತೆಗಿಯಪ್ಪ, ಹೆಂಗಂದ್ರು ಸೆಲ್ಫಿಶ್ ಅಂತ. ಆಯ್ತು ತೆಗಿಯೋ. ತಾಯಿ ಬೇಗ ನ್ಯೂ ಇಯರ್ ದಾನ ಮಾಡ್ಬಿಡ್ತೀವಿ ಹೇಳಿ ಗೈಸ್. ತೆಗಿ ಅದೇ ಇರ್ಬೋದು ಬೇಕಿದ್ರೆ. ಇವನ್ ಯಾರು ಲೂಸ್ ಆಗ್ಬಿಟ್ಟವನ? ಮನೇಲಿ ಮೊನ್ನೆ ತಗೊಂಡ್ಬೇಕು ಅಂತ ಇದ್ದ, ಇವತ್ತಿತ್ತು ತಗೊಂಡ್ಬಿಟ್ಟವನ್ ಮತ್ತೆ. ಈ ಗನ್ನು ನೋಡಿದ್ರೆ ಎದ್ದು ಬಿದ್ದು ಓಡ್ತೀರಾ ನೀವು, ಅಂತ ಗನ್ನದು 5,000 ಗನ್ನದು. ಸಾಯಿ ನಿನ್ಗೇನೋ ಬಂದೈತೆ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲ್ ಆಗಿ ಮಾತಾಡೋಣ. ತಗೋ ಅಪ್ಪ, ಸೇಮು ಏನು ನಾ ಕಾಣೋದು. ಇದೇನು? ಓ ಗೈಸ್, ಇದ್ರಲ್ಲಿ ಬುಲೆಟ್ಸ್ ಇದೆ. ಏನಾದ್ರೂ ಹೊಡಿಬೇಕಲ್ಲ. ಇದ್ರಲ್ಲಿ ಸರಿಯಾಗಿ ಏಟ್ ಬಿಡುತ್ತೆ, ಜಲ್ದಿ ಇದು. ಯಾರಿಗಾದ್ರೂ ಏಟ್ ಬೀಳ್ಬೇಕು. ಮೊನ್ನೆ ತಂದಿದ್ ಗನ್ ಏನಿಲ್ಲ ಇದ್ರ ಮುಂದೆ. ಸ್ಪೈಸಸ್ ಬಾಕ್ಸ್ ಇದ್ದಾಗ ಐತಿದೆ. ನಾನು ತೆಗಿಯೋ. ಗನ್ನು ಹೋಯ್ತು. ಯಪ್ಪ, ಅದಕ್ಕೆ 2 ನಿಮಿಷ ಇರ್ಬೇಕು. ಕ್ರೇಜಿ ಆಗಿದೆಯಲ್ಲ. ಶೆಲ್ ತಂದಿಲ್ವಾ? ಶೆಲ್ ತಂದಿಲ್ಲ. ಅದನ್ನು ಇನ್ವೆಸ್ಟ್ ಮಾಡ್ಬೇಕಾ ನಾನು? ನೋಡಿದ್ರ ಗೈಸ್, ಹಿಂಗೆ ಹಾಕ್ಬಿಟ್ಟು ನೋಡು, ಗಿಫ್ಟ್ ಕೊಟ್ರೆ ಮನ್ಸಿಂದ ಫುಲ್ ಕೊಡ್ಬೇಕು. ಇಲ್ಲ, ಫುಲ್ ಕ್ಯಾನ್ಸಲ್ ಮಾಡಿ. ಗೈಸ್ ಕ್ರೇಜಿ ಆಗಿದೆ ಇದು. ಮೇ ಬಿ ಹಾಕೊಂಬಂದು ಸ್ವಲ್ಪ ಹೊತ್ತು ಆದ್ಮೇಲೆ ಎಲ್ಲ ಇದಾಗ್ಬಿಡ್ಲಿ. ಆದ್ಮೇಲೆ ನೆಕ್ಸ್ಟ್ ಗಿಫ್ಟ್ ಇದು ನಮ್ಮ ಸಂಜಯ್ ದವನ್. ಆಮೇಲೆ ಬರ್ತಾನೆ, ಆಮೇಲೆ ಕೊಡೋಣ. ಡ್ಯಾಡ್ ಹೇಗಿರುತ್ತೆ? ನೆಕ್ಸ್ಟ್ ಗಿಫ್ಟ್ ಎಲ್ಲಿ ಡ್ಯಾಡ್? ನಾ ಅಪ್ಪಂಗೆ ಕೊಟ್ಬಿಡೋಣ. ಏನಿರ್ಬೋದಪ್ಪ? ಅಲ್ಲ ನೋಡಿ, ಶೂ ತೆಗೀರಿ ನೋಡೋಣ. ಜಿಮ್ಗೂ ಹಾಕಿ. ಅಡಿಗಾಸ್ ಅಲ್ಲ ಮಾಮ್, ಅಡಿಡಾಸ್. ತಮಿಳಲ್ಲಿ ಏನಂತ ಹೇಳು? ಅಡಿ ಅಂದ್ರೆ ಒಡಿ ಅಂತ. ಟ್ಯಾಗ್ ತೆಗೀರಿ. ಇಬ್ಬರದು ಸೇಮ್ ಕೈಂಡ್ ಆಫ್ ಶೂಸ್, ಬಟ್ ಡಿಫ್ರೆಂಟ್ ಕಲರ್. ಇಬ್ರು ಇನ್ಮೇಲೆ ನಂಗೆ ತುಂಬಾ ಮುಂಚೆನೇ ಹೇಳಿದ್ರು ನಂಗೆ ಶೂಸ್ ತಗೋಬೇಕು ಅಂತ. ನಾನು ಬ್ಯುಸಿ ಆಗ್ಬಿಟ್ಟಿದ್ದೆ, ಮರ್ತೇ ಹೋಗ್ಬಿಟ್ಟಿದ್ದೆ. ಇವತ್ತು ಕೂತ್ಕೊಂಡು ಜ್ಞಾಪಿಸ್ಕೊಂಡಾಗ ಏನ್ ಬೇಕು ಅಂತ ನೆನಪಾಯ್ತು. ಅವ್ರಿಗೆ ಶೂಸ್ ನೀಡಿದೆ ಅಂಡ್ ಆ ಶೂಸ್ ಹಾಕೊಂಡು ಅವ್ರು ಇನ್ಮೇಲೆ ಫಿಟ್ ಆಗ್ತಾರೆ ಅಂತ. ಓಕೆನಾ? ದಿನ ವಾಕಿಂಗ್ ಹೋಗಿ
ಆಲ್ ದ ಬೆಸ್ಟ್ ಹೊಸ ವರ್ಷಕ್ಕೆ. ಆಲ್ ದ ಬೆಸ್ಟ್. ಡನ್. ಓಕೆ, ನೆಕ್ಸ್ಟ್ ಗಿಫ್ಟ್. ಸೋನು ಸೀಮಾ ಸೋನು ಟೇಸ್ಟ್ ಸೋನು ಹೆಂಗ್ ಹೊಡಿತಾ ದೊಡ್ಡ ಗಿಫ್ಟ್ ನಮ್ಮ ಅಕ್ಕದು. ಏನಿರ್ಬೋದು? ಅಡಿದಾಸ್ ಬ್ಯಾಗ್ ಏನ? ಬ್ಯಾಗ್ ಯಾವ ಬ್ಯಾಗ್? ಅದು ಗೊತ್ತಿಲ್ಲ. ಸರಿ, ಕವರ್ ಮಾಡಿಲ್ಲ ಇಲ್ಲಿ ಪ್ಯಾಕಿಂಗ್ ಅವರು. ಹಿಂಗ್ ತೋರ್ಸಿ ಬ್ಯಾಗ್. ಆಲ್ಡೋ ಅವನು ಗೊತ್ತಿರೋದು ನನಗೆ ಇಷ್ಟ ಇರೋದು ಆಲ್ಡೋ ಅಂತ. ಎಂಕೆ ಸೋನು ಹಾ, ಎಂಕೆ ಸಿಕೆ ಇರಲ್ಲ, ಎಂಕೆ ಬ್ಯಾಗ್ ಇದಲ್ಲ. ನಾನು ಬ್ಯಾಗ್ ನೋಡಿ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಆಯ್ತು ತೆಗಿ ಹೋಗ್ಲಿ ನೋಡೋಣ. ಆಲ್ಡೋ ಬ್ಯಾಗ್ ನೋಡಿನೇ ಹೇಳ್ತೀನಿ. ಏನು ಹೈದರಾಬಾದ್ ಅಂತ ಸಿಟಿ ಹೆಸರು ಬರ್ದಿರೋದು ಆಲ್ಡೋ ಅಂತೆ. ಆಲ್ಡೋ ಅಲ್ಲ ಅದು. ಆಲ್ಡೋ ಬ್ಯಾಗ್ ನನ್ನ ಹತ್ರ ಹೇಳಿದ್ದು. ಅದು ಆಲ್ಡೋ ಅಲ್ಲ ಅದು. ಇದೆ ಓಪನ್ ಮಾಡಿ ಫಸ್ಟ್. ಆಲ್ಡೋ ಇದ್ರೆ ನಿಂಗೆ, ಇಲ್ಲ ಅಂದ್ರೆ ನನಗೆ. ಆಲ್ಟೋ ಇದೆಯಾ? ಇಲ್ಲ ಅಂದ್ರೆ ಇವನೇ ಎರಡೂನು ಅವನೇ ಕೊಡ್ತಿದ್ದೀನಿ. ಸರಿ, ಹಾಗಾದ್ರೆ ಈಗ ನಾನು ಕೊಟ್ಬಿಡು ಗಿಫ್ಟ್ ಹೋಗ್ಲಿ. ಇದೆ ಅಂತಲ್ಲ ಅಲ್ಲ ಇದೆ ಅಂತಲ್ಲ, ಗಿಫ್ಟ್ ಕೊಟ್ಟಿದ್ರೆ ತಗೊಳ್ಬೇಕು. ಇದೆ ಅಂತ ಯಾಕೆ ಏನಾದ್ರೂ ಇಲ್ಲ ಹೇಳ್ತೀಯ? ಅನ್ನ ಮಾಮ್. ಗೈಸ್ ಫೈನಲಿ ನಮ್ಮ ಅಕ್ಕದು ಆಲ್ಡೋ ಕಲೆಕ್ಷನ್ ಮಾಡ್ತಾಳೆ ನಮ್ಮ ಅಕ್ಕ. ಗೈಸ್ ನಮ್ಮ ಅಕ್ಕ ನಾನು ಹೇಳ್ದಂಗೆ ಇನ್ಮೇಲೆ ಹೊಸ ಅಧ್ಯಾಯ ಶುರು ಆಗಿದೆ. ನಮ್ಮ ಅಕ್ಕ ಇನ್ಮೇಲೆ ಕಾಲೇಜ್ಗೆಲ್ಲ ಹೋಗ್ತಿದ್ದಾಳೆ. ಸೊ ಅದಕ್ಕೆ ಅಂತ ಅವಳು ಕ್ಯಾರಿ ಮಾಡೋಕ್ಕೆ ಒಂದು ಬ್ಯಾಗ್ ಬೇಕಿತ್ತು ಅಂತ ಅಂದ್ಕೊಂಡು ಆ ವಿಷನಲ್ಲಿ ಈ ವರ್ಷ ಹೆಲ್ಪ್ ಆಗಲಿ ಅವಳಿಗೆ ಅಂತ ಬ್ಯಾಗ್ ತೊಗೊಂಡಿರೋದು. ತುಂಬ ಸಾಫ್ಟ್ ಆಗಿದೆ ಮುಟ್ಟು ನೋಡಿದ್ರೆ. ಒಳಗಡೆ ಇನ್ನೊಂದು ಬ್ಯಾಗ್ ಇದೆ, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಕೊಂಡಿದ್ದು. ಇದು ಹೊಸದು, ಇದು ಬೇರೆ ಅಂಗಡಿ ತೊಗೊಂಡಿದ್ದು. ಸೇಮ್ ಕಲರ್ ಬ್ಯಾಗ್ ಥರ ಇತ್ತು. ಸೇಮ್ ಕಲರ್ ಇದೆಯಲ್ಲ ಅಂತೇಳಿ ಎಕ್ಸ್ಟ್ರಾ ಪೇ ಮಾಡಿ ತೊಗೊಂಡ್ವಿ. ನಿಜ ಇದ್ರಲ್ಲೇ ಇಲ್ಲಿ ನೋಡಿ. ಟ್ಯಾಗ್ ಇದೆ, ಟ್ಯಾಗ್ ತೆಗೆದ್ಬಿಡೋಣ. ಅಲ್ಲ ಅದೆಲ್ಲ ನೋಡಬಾರ್ದು. ಅದೆಲ್ಲ ನೋಡಬಾರ್ದು. ಅದೆಲ್ಲ ಅಲ್ಲ, ಟ್ಯಾಗ್ ಎಲ್ಲ ನೋಡಬಾರ್ದು. ಅದು ಸೀಕ್ರೆಟ್. ಅದು ಚೆನ್ನಾಗಿದ್ಯಾ? ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಲಾಸ್ಟ್ 2 ಸತಿನೂ ನನಗೆ ಆಲ್ಡೋ ಅವನೇ ಕೊಡ್ತಿದ್ದು, 3rd ಇವನೇ ಕೊಡಿಸ್ತವನೆ. ಎರಡು ಆಲ್ಡೋ ನಾನು ಕೊಡ್ತಿದ್ನಾ? ನಾನು ತಗೊಂಡೇ ಇಲ್ಲ ಇದುವರೆಗೂ ಆಲ್ಡೋ. 3 ಇವನೇ ಕೊಡ್ತಿರೋದು. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಹೌದು, ನಿನಗೆ ಗಿಫ್ಟ್. ಮನೀಶ್ ಅವರೇ ಸ್ವಾಗತ. ಗೈಸ್ ನೆಕ್ಸ್ಟ್ ಗಿಫ್ಟ್ ನಮ್ಮ ಮನೀಶ್. ಏನಿರ್ಬೋದು ಮನೀಶ್? ಎಲ್ಲ ಪ್ರೆಡಿಕ್ಟೇಬಲ್ ಗಿಫ್ಟ್ ಅಪ್ಪ ನಂದು. ಲಾಸ್ಟ್ ವರ್ಷ ಶೂಸ್ ಸಿಕ್ಕಿತ್ತಲ್ಲ, ಬಟ್ ಅದು ಯೂಸ್ ಮಾಡಿಲ್ಲ ನೀವು. ಇಲ್ಲೆಲ್ಲ ಮಾಡಿದ್ದೀರಾ? ಏನ್ ಶೂಸ್ ಇರ್ಬೋದು? ಸ್ಲಿಪ್ಪರ್. ಈಗ ಕೊಟ್ಟಿರೋ 2 ಬ್ರ್ಯಾಂಡ್ ನೋಡ್ಬಿಟ್ಟು ಅದೇ ಅನ್ಸುತ್ತೆ. ಮತ್ತೆ ಇಲ್ಲ, ನಾನು ಬೇರೆ ಬ್ರ್ಯಾಂಡ್ ಕೊಟ್ಟಿರ್ಬೇ. ನಾನು ಯಾಕೆ ಅಷ್ಟು ಖರ್ಚು ಮಾಡಿಲ್ಲ ಅಂತ ಅನ್ಕೊಂಡು. ಅಂತವ್ರಲ್ಲ ತೋರ್ಸು ಅದಕ್ಕೆ. ಎಲ್ಲಾರ್ಗು ಶೂಸ್ ಕೊಟ್ಟು ಹಾಕಿ ಓಡಿಸ್ತೀನಿ ನೋಡಿದ್ದೀನಿ ಈಗ. ನೈಸ್. ಆಕ್ಚುಲಿ ಬ್ಲ್ಯಾಕ್ ಇರಲಿಲ್ಲ ನನ್ನ ಹತ್ರ. ಇಲ್ವಾ? ಒಂದ್ಸರಿ ಸೈಜ್ ನೋಡ್ಬಿಡಿ. ಸೈಜ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಯ್ತವ್ರೆ ತುಂಬಾ ಜನ. ರಿಟರ್ನ್ ಕೊಟ್ಬೋದು ನೀವು. ಆಗುತ್ತಾ? ಸಾಕ್ಸ್ ಹಾಕಿದ್ರೆ ಮ್ಯಾಚ್ ಆಗುತ್ತಲ್ಲ ಪ್ಯಾಂಟ್ಗೆ. ಇವತ್ತಿನ ಪಕ್ಕದಲ್ಲಿ ಕೂತ್ಕೊ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಮನೀಶ್. ಆಲ್ ದ ಬೆಸ್ಟ್. ಹ್ಯಾಪಿ ನ್ಯೂ ಇಯರ್. ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎವ್ರಿವನ್. ನೆಕ್ಸ್ಟ್ ನಮ್ಮ ಇನ್ನೊಂದು ಚಂದ್ರಮೌಳಿ. ಅವರೇ ನೋಡಿರ್ತಾರೇನೋ. ಅವನು ಸೆಲೆಕ್ಟ್ ಮಾಡಿರೋದು. ಸೆಲೆಕ್ಷನ್ ಒಂದೇ ಅದು. ಬೈ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ ಬೈ ಎಲ್ರಿಗೂ ಅಂತ. ಸರಿ ಚಂದ್ರ, ಆಯ್ತು. ಏನಿರ್ಬೋದು ಚಂದ್ರ? ನಮ್ಗೆ ಹೇಳಪ್ಪ. ಶೂಸ್ ಬಾಕ್ಸ್ ನೋಡಿ ಎಲ್ಲ ಪ್ರಿಡಿಕ್ಟ್ ಮಾಡ್ತಾ ಇದಾರೆ. ನಾನು ಯಾರೋ ಚೀಲಕ್ಕೆ ಕಟ್ಕೊಂಡ್ ಬರ್ಬೇಕಿತ್ತು. 5 kg ಡಂಬಲ್. ಅಲ್ಲ, ನಾನು ಇದೇ ಶೂಸ್ ನ ಅಡಿಡಾಸ್ ಬಾಕ್ಸ್ ಅಲ್ಲಿ ಹಾಕೊಂಡ್ ಬಂದಿದ್ದಕ್ಕೆ, ಅಲ್ಲ ಈ ಶೂಸ್ ನ ಅಡಿಡಾಸ್ ಬಾಕ್ಸ್ ಅಲ್ಲಿ ಹಾಕೊಂಡ್ ಬಂದಿದ್ದಕ್ಕೆ ಅದು ಅಡಿಡಾಸ್. ಅದೇ ಒಂದು ಕವರ್ ಸುತ್ಕೊಂಡ್ ಬಂದಿದ್ರೆ ಅದು ಚಿಕ್ಕಪೇಟೆ ಅಲ್ಲ. ಅವ್ನಿಗೆ ಡಂಬಲ್ಸ್ ಕೊಡ್ಬೇಕಾಗಿತ್ತು ಕಣೋ, ಪ್ರೋಟೀನ್ ಕೊಡ್ಬೇಕಾಗಿತ್ತು. ಎಲ್ಲಾರ್ಗು ನಾನು ಫಿಟ್ ಆಗಿರ್ಲಿ ಅಂತ ಕೊಟ್ಟಿರೋದು, ಜಿಮ್ ಹಾಕೊಂಡು ಹೋಗಕ್ಕೆ. ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಟ್ರೆ ಹುಷಾರು. ಸೈಜ್. ವೆರಿ ನೈಸ್. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಅಷ್ಟೇ. ಇದ್ಯಾರು? ಇದು ನಂದು ಗೈಸ್, ನಂದು ಒಂದು ಶೂಸ್ ಇದೆ. ಕೊಡ್ತೀನಿ. ನಾವು ಕೊಡ್ತೀರಿ. ನಾ ಬೇರೆ ಕೊಡ್ತಾನೆ ಇರಮ್ಮ. This gift goes to ಸಮೀರ್. ಅಲ್ಲಿ ಹೆಸರೇನಿದೆ? ಇದು ಸ್ಯಾಮ್. ಗೈಸ್ ಇದು ನಾನು ಗಿಫ್ಟ್ ರ್ಯಾಪ್ ಮಾಡ್ತಿರ್ಲಿಲ್ಲ, ತುಂಬೆ ಮಾಡಿಸ್ಬಿಟ್ಟ. ಬಟ್ ಇದು ಜಿಮ್ಗೆ ಹಾಕೊಡಕ್ ಶೂಸ್ ಇಲ್ಲ ಅಂತ ತಗೊಂಡೆ. ಸೇಮ್ ಬ್ಲ್ಯಾಕ್ ಕಲರ್ ಶೂಸ್. ವಾವ್, ಸಕ್ಕತ್ತಾಗಿದೆ. ಆಲ್ರೆಡಿ ಒಂದು ಮೈಂಡಲ್ಲಿ ಬಂತು. ಇನ್ನೊಂದು ಪರ್ಫ್ಯೂಮು. ಸ್ಪೆಷಲ್ ನ್ಯೂ ಇಯರ್
2026 gift goes to Sameer. ಪರ್ಫ್ಯೂಮು ಇದು ನಾವ್ ಅಲ್ಲೇ ನೀವು ದಾರಲ್ಲಿ ನೋಡಿ ಅಮ್ಮ ಬಿದೌಟು ಗೈಸ್ ಅವ ಇದನ್ನ ಕಾಣ್ತೋಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಮೆಂಟಲ್ಲೆಲ್ಲ ಬೈಯಕ್ಕೆ ಹೋಗ್ಬಿಡಿ ಬೇಜಾರಾಗುತ್ತೆ ನಾನು ಎಲ್ಲರಿಗೂ ಹೇಳ್ಕೊಡ್ತಾನಲ್ವಾ ಗಿಫ್ಟ್ ಅಂತ ಸೊ ನಾವು ಹೇಳ್ಕೊಡ್ಬೇಕಲ್ವಾ ನೀವೇ ಹೇಳಿ ಕೈ ಝಾರಾದು ಒಂದು ಪರ್ಫ್ಯೂಮ್ ತೊಗೊಂಡೆ ನಾನು ಇದು ಅದು ರೀಲಲ್ಲಿ ನೋಡಿದೆ ಸಖತ್ತಾಗಿದೆ ತೊಗೊಳ್ಳಿ ಅಂತ ಅದಕ್ಕೆ ತೊಗೊಂಡೆ ಒಂದು ನಂಗೆ ಒಂದು ಹಣ್ಣಿಗೆ ಅಂತೆ ಅಲ್ಲೇ ಹೇಳ್ದೆ ನಾನು ಚಾನ್ಸೇ ಇಲ್ಲ ನಾನು ಹೇಳ್ದೆ ನಿಜ ಹೇಳು ಗೈಸ್ ನನಗೆ ಪರ್ಫ್ಯೂಮು ನನ್ನ ಬಟ್ಟೆ ನನ್ನ ಶೂಸು ನನ್ನ ಗಾಡಿ ಕೊಡಕ್ಕೆ ಇಷ್ಟ ಅಲ್ಲ ನಾನು ಯೂಸ್ ಮಾಡ್ತೀನಿ ನಂಗೆ ಯಾರಿಗೂ ಕೊಡೋಕೆ ಇಷ್ಟ ಇಲ್ಲ ಆದ್ರೆ ನಾನು ಯೂಸ್ ಮಾಡ್ತೀನಿ ನೆಕ್ಸ್ಟ್ ಸೆಲೆಬ್ರೇಷನಲ್ಲಿ ಸಿಗೋಣ ಸ್ವಲ್ಪ ಹೊತ್ತು ಆದ್ಮೇಲೆ ಇನ್ನೊಂದು 2-3 ಗಿಫ್ಟ್ ಇದೆ ಅದೆಲ್ಲ ಆಮೇಲೆ ನೋಡಿ ಗಾಯ್ಸ್ ಮತ್ತೆ ಬೇರೆ ಬಟ್ಟೆಲಿ ಕಾಣಿಸ್ಕೊತಾ ಇದ್ದೀನಿ ಈಗ ಫೈನಲಿ ಕೇಕ್ ಬಂದಿದೆ ಕೇಕ್ ಆರ್ಡರ್ ಮಾಡಿದ್ದು ಈಗ ಕೇಕ್ ಕಟ್ ಮಾಡೋದು ಆ್ಯಂಡ್ ಆಲ್ಸೋ ನಮ್ಮ ಸಿಸಿದೊಂದು ಗಿಫ್ಟ್ ಮಿಕ್ಕಿತ್ತು ಮತ್ತು ನಮ್ಮ ಹುಡುಗಿ ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ ಸಿಸಿ ಒಂದು ಗಿಫ್ಟ್ ಮಿಕ್ಕಿತ್ತು ಸಿಸಿ ಬರ್ತಾ ಇದ್ದಾನೆ ಅದನ್ನು ಅವನಿಗೂ ಕೊಟ್ಬಿಟ್ಟು ಈಗ ಕೇಕ್ ಕಟ್ ಮಾಡೋಣ 10 ನಿಮಿಷ ಇದೆ ನ್ಯೂ ಇಯರ್ಗೆ ಯಾರು ನ್ಯೂ ಇಯರ್ ವೈಬಲ್ಲೇ ಇಲ್ಲ ಎಲ್ಲ ರೆಸ್ಟಿಂಗ್ ವೈಬಲ್ ಇದ್ದಾರೆ ಯಾರಿಗೂ ನ್ಯೂ ಇಯರ್ ಅನ್ನೋ ಫೀಲೇ ಇಲ್ಲ ನನಗೂ ಲಿಟ್ರಲಿ ಇಲ್ಲ ಬಿಕಾಸ್ ನಾನು ರೀಸೆಂಟ್ ಡೇಸಲ್ಲೂ ನಾನು ತಲೆಗೆ ಹಾಕೊಂಡಿಲ್ಲ ನ್ಯೂ ಇಯರ್ ಬರ್ತಿದೆ ಅನ್ನೋ ತಲೆಯಲ್ಲೇ ಇರಲಿಲ್ಲ ಎನಿವೇಸ್ ನ್ಯೂ ಇಯರ್ ಇದೆ ಕೇಕ್ ಕಟ್ ಮಾಡಿ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ಬೆಸ್ಟ್ ಹೇಳ್ತಾ ಈ ಇಯರ್ನ ಸ್ಟಾರ್ಟ್ ಮಾಡೋಣ ನ್ಯೂ ಇಯರ್ ಕೇಕ್ ಕಟ್ ಮಾಡೋಣ ಬನ್ನಿ ಅಂತ ಓಕೆ ನಿದ್ದೆ ಬರ್ತಿದ್ಯಾ ನೋಡಿ ಇವ್ರು ನ್ಯೂ ಇಯರ್ನ ಹಿಂಗ್ ಸೆಲೆಬ್ರೇಟ್ ಮಾಡೋದು ನ್ಯೂ ಇಯರ್ ಟೈಮಲ್ಲಿ ಮಲ್ಕೋತೀನಿ ಅಂತ ನಂಗೆ ಮೂತಿಗೆ ಪಟ್ಟಂತ ಹೊಡಿಲ್ಲ ಒಂದು ಹೊಡಿಲ್ಲ ಹೊಡಿದ್ರು ಹಂಗೆ ಮಲ್ಕೋತೀರಿ ಎದ್ರಲ್ಲ ಅನ್ಸುತ್ತಲ್ಲ ನಾನು ಅಮ್ಮಗೆ ಎದ್ದು ಬನ್ನಿ ಅಂದ್ರೆ ಬಂದಿಲ್ಲ ಬನ್ನಿ ವಾಟ್ಸ್ಆಪ್ ಸ್ಟೋರಿ ಹಾಕ್ಬೇಕು ನಿಮ್ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಅಂದ್ರೆ ಹೆಂಗ್ ಎತ್ ಕೂತವ್ರು ನೋಡಿ ನಾ ಅಪ್ಪಂಗೆ ಒಳ್ಳೆ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ಪಾಪ ಇನ್ಮೇಲೆ ಇದನ್ನ ಯೂಸ್ ಮಾಡಿ ಗೈಸ್ ನೋಡಿ ಕ್ರೀಮ್ ಆನ್ ಟಾಪ್ ಕಡೆಯಿಂದ ನಮ್ಗೆ ಕೇಕ್ ಬಂದಿದೆ ಗೋಲ್ಡ್ ಬಂದಿದೆ ಗೋಲ್ಡ್ ಕಾಯಿನ್ ಗೈಸ್ ಇದ್ರಲ್ಲಿ ಎಡಿಬಲ್ ಗೋಲ್ಡ್ ಬರೋದೆ ನೋಡಿ ಇಲ್ಲಿ ನೋಡಿ ಗೋಲ್ಡ್ ಇದೆ ಇಲ್ಲಿ ಗೋಲ್ಡ್ ತಿನ್ಬೋದು ಅಂತ ಒಂದು ಚೂರು ತಿನ್ನೋಣ ಬನ್ನಿ ಟುಮ್ ಸ್ವಲ್ಪ ಗೋಲ್ಡ್ ಎತ್ಕೊ ಇದೆಯಲ್ಲ ಶೀಟ್ ತರ ಶೀಟ್ ಅದು ಶೀಟ್ ಇಲ್ಲಿ ಪೇಪರ್ ತರ ಇದೆಯಲ್ಲ ಅದು ಎಲ್ಲೈತೆ ಅದು ರಿಯಲ್ ಗೋಲ್ಡ್ ಅದು 24 ಕ್ಯಾರೆಟ್ ದೇವರಾಣೆಗೂ ಕಣ ದೇವರಾಣೆಗೂ ಎಡಿಬಲ್ ಗೋಲ್ಡ್ ಟೇಸ್ಟ್ ಉಪ್ಪು ಐತೆ ಕೈ ಏನಕ್ಕೆ ಯೂಸ್ ಮಾಡಿದ್ದೆ ಅದು ಲೇ ಗೋಲ್ಡ್ ಉಗಿತವನಲ್ಲ ಇವನು ರಿಯಲ್ ಗೋಲ್ಡ್ ತಿನ್ನೋಣ ಈಗ ನಿಜ ರಿಯಲ್ ಗೋಲ್ಡಾ ಮಮ್ಮಿ ಮೇಲೆ ನೋಡಿ ರಿಯಲ್ ಗೋಲ್ಡ್ ಎಡಿಬಲ್ ಗೋಲ್ಡ್ ನಮ್ಮ ಅಕ್ಕ ತರ ಡವ್ ಮಾಡೋದು ಅವಳೆ ಅಡುಗೆ ಮಾಡ್ಬಿಟ್ಟು ಅಂತ ಅವ್ರು ರೀಲಲ್ಲೆಲ್ಲ ಯಾರು ಬೇಗ ಕೊಟ್ರೆ ಅಂತಾರೆ ಯಾರು ಬೇರೆಯವ್ರು ಕೊಟ್ರೆ ಅಂತಾರಂತೆ ಟೇಸ್ಟಿ ಗೋಲ್ಡ್ ಏನ್ ಚೆನ್ನಾಗಿದೆ ಗೊತ್ತಾ ಕ್ರೇಜಿ ಆಗಿದೆ ಕೇಕು ಗೈಸ್ ಈ ಕೇಕು ಇದು ಮೇಲಿದೆಯಲ್ಲ ನೋಡಿ ರೌಂಡು ಇದೆಲ್ಲ 1 ಗ್ರಾಮ್ ಗೋಲ್ಡ್ ಬಾಲ್ ಆಗಿದೆ ಚೆನ್ನಾಗಿರೋದು ಗೈಸ್ ಒಂದೊಂದು ಗ್ರಾಮ್ದು ಗೋಲ್ಡ್ ಬಾಲ್ ಆಗಿದ್ರೆ ಕ್ರೇಜಿ ಆಗಿರೋದು ಗೈಸ್ 1 ನಿಮಿಷ ಇದೆ ಬರ್ಡೇ ನ್ಯೂ ಇಯರ್ಗೆ 1 ನಿಮಿಷ ಇದೆ ನ್ಯೂ ಇಯರ್ಗೆ ಗೈಸ್ 59 ಬನ್ನಿ ಕಟ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಬನ್ನಿ ಕೇಕ್ ತಿನ್ನಿ ಇವತ್ತಿನ ಡಯಟ್ ನಂದು ಗ್ರೂಪ್ ಅಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ವಿಡಿಯೋ ಕಾಲ್ ಮಾಡ್ಕೊತಿರೋದು ಒಬ್ರಿಗೊಬ್ರು ಹ್ಯಾಪಿ ನ್ಯೂ ಇಯರ್ ಎಲ್ಲ ನ್ಯೂಸ್ ನೋಡ್ಕೊಂಡ್ ಕೂತಿದೀವಿ ಆಚೆ ಪ್ರಪಂಚ ಏನ್ ಮಾಡ್ತಿದೆ ಅಂತ ನ್ಯೂ ಇಯರ್ ದಿನ ಸೇಫ್ ಮನೆಗೆ ಹೋಗಿ ನಾವೆಲ್ಲ ಇಲ್ಲಿ ಕೂತ್ಕೊಂಡು ನ್ಯೂಸ್ ನೋಡ್ಕೊಂಡು ಕೂತಿದೀವಿ ನೋಡಿ ಗೈಸ್ ಪೂಜಾ ಗನ್ನ ಏನಿದು ಗನ್ನು ಅಂತ ಟ್ರೈ ಮಾಡಿ ಸಾಯಿಲ್ ಗುರಿಟ್ಟು ಪಟ 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 ಅಂತ ರಿಯಲ್ ಹೊಡೆದಾಗ್ಬಿಟ್ಟಾರ ಹತ್ರದಿಂದ ಕತೆ ನೋಡಿ ಒಂದ್ ಬುಲೆಟ್ ಬಿದ್ದಿಲ್ಲ 2ನೇ ಬುಲೆಟ್ ಬಿತ್ತು ನಿನ್ನಿಂದಲೇ ಹೀಗಾದಿನ ನೀನಿಲ್ಲದೆ ಡೌಟ್ ಇದೆ ಬಾಳೋದು ನಾ